ಬಹುಭಾಷಾ ನಟಿ ಬಿ ಸರೋಜಾದೇವಿ ಅವರ ಅಂತಿಮ ವಿಧಿವಿಧಾನಕ್ಕೆ ಕ್ಷಣಗಣನೆ ಆರಂಭ ಆಗಿರ್ತಕ್ಕಂಥದ್ದು. ಅವರ ಹುಟ್ಟೂರಾಗಿರ್ತಕ್ಕಂಥ ಚನ್ನಪಟ್ಟಣ ತಾಲೂಕಿನ ದಸವಾರ ಗ್ರಾಮದಲ್ಲಿ ಈಗಾಗಲೇ ಸಕಲ ಸಿದ್ಧತೆಗಳು ಕೂಡ ನಡೀತಿರ್ತಕ್ಕಂಥದ್ದು. ಏನು ಬಿ ಸರೋಜಾದೇವಿ ಅವರ ಕುಟುಂಬದ ಆಪ್ತರು ಮತ್ತು ಏನು ಅವರ ಜಮೀನು ಮತ್ತು ತೋಟದ ನಿರ್ವಹಣೆಯನ್ನು ಮಾಡ್ತಿರ್ತಕ್ಕಂಥ ಅವರ ಸಂಬಂಧಿಕರು ಆಗಿರ್ತಕ್ಕಂಥ ಕೃಷ್ಣಪ್ಪ ಅವರು ನಮ್ಮ ಜೊತೆಲಿದ್ದಾರೆ. ಇವತ್ತಿನ ಬಿ ಸರೋಜಾದೇವಿ ಅವರ ಅಂತಿಮ ವಿಧಿವಿಧಾನ ಯಾವ ರೀತಿಯಲ್ಲಿ ನಡೆಯುತ್ತೆ ಅನ್ನೋದ್ರ ಬಗ್ಗೆ ಸ್ವತಃ ಕೃಷ್ಣಪ್ಪ ಅವ್ರನ್ನ ಮಾತನಾಡಿಸ್ತೇನೆ. ಸರ್, ಇವತ್ತು ಸರೋಜಾದೇವಿಯವರ ಅಂತಿಮ ಸಂಸ್ಕಾರ ನಡೆಯುತ್ತೆ. ಇವು ಯಾವ ರೀತಿಯಲ್ಲಿ ನಡೆಯುತ್ತೆ, ಯಾವ ಸಂಪ್ರದಾಯದಂತೆ ನಡೀತದೆ ಮತ್ತು ಎಷ್ಟೊತ್ತಿಗೆ ಏನೆಲ್ಲ ಕಾರ್ಯಕ್ರಮಗಳಿರುತ್ತೆ ಸರ್? ಇವತ್ತು ಮಲ್ಲೇಶ್ವರದಿಂದ, ಬೆಂಗಳೂರು ಮಲ್ಲೇಶ್ವರದಿಂದ ಅವರು ಇಲ್ಲಿ ನಮ್ಮ ಊರಿಗೆ ದಸವಾರಕ್ಕೆ 10 ಗಂಟೆಗೆ ತರ್ತೀವಿ ಅಂತ ಹೇಳವ್ರೆ. 10 ಗಂಟೆ ಆದಮೇಲೆ ನಾವು 1 ಗಂಟೆ ಒಳಗೆ ಸಂಸ್ಕಾರ ಮುಗಿಸ್ಬೇಕಿಲ್ಲಿ. ಗುಂಡಿ ಕೊಟ್ಟೆ ಸೌದೆ ಹಾಕಲ್ಲ, ಗುಂಡಿ ಕಿತ್ತು ಸಂಸ್ಕಾರ ಮುಗಿಸ್ತೀವಿ. ಆ ಅಮ್ಮ ಬಂದು ಮನೆ ಹತ್ರ ದಫನ ನೋಡಿ ಪೂಜೆ ಮಾಡ್ಕೊಂಡು ಮನೆಯಿಂದ ಅರ್ಧ ಕಿಲೋಮೀಟ್ರ್ ಬಂದು ತೋಟದಲ್ಲಿ ದಫನ್ ಅವ್ರ ತಾಯಿ ಪಕ್ಕದಲ್ಲೇ ಗುಂಡಿಕ್ಕೆ ದಫನ ಮಾಡ್ತೀವಿ. ಸರ್, ನೀವೇ ಅವರ ಕುಟುಂಬಕ್ಕೆ ಅತ್ಯಂತ ಆಪ್ತರಾಗಿದ್ದಂಥವ್ರು, ಅವ್ರ ತಾಯಿ ಜೊತೆ ಒಡನಾಟ ಇದ್ದಂಥವ್ರು, ಜೊತೆಗೆ ಸರೋಜಾದೇವಿಯವರ ಜೊತೆ ಹತ್ತಿರದಿಂದ ಸಂಬಂಧ ಹೊಂದಿದ್ದಂಥವ್ರು. ಅಂದರೆ ಈಗ ಏನು ಈ ಮನೆಗೆ ಬಂದಂಥ ಸಂದರ್ಭದಲ್ಲಾಗ್ಬೋದು, ಊರಿಗೆ ಬಂದಾಗ ಕೃಷ್ಣಪ್ಪ ಅವ್ರನ್ನ ಮಾತನಾಡ್ಸಿ ಹೋಗ್ತಿದ್ರು ಅಂತ. ಸೊ ಅವ್ರು ಏನು ಹೇಳ್ಕೊಂಡಿದ್ರು, ನನ್ನ ಅಂತಿಮ ವಿಧಿವಿಧಾನ ಇದೇ ರೀತಿಯಲ್ಲಿ ಇರಬೇಕು ಅಂತ, ಹೇಗೆ ಮಾಡ್ತೀರಾ ಅಂತ? ನಮ್ಮ ತಾಯಿ ಪಕ್ಕನೇ ನನ್ನ ಸಂಸ್ಕಾರ ಮಾಡಿ, ನಾನು ತೀರೋಗ್ಬಿಟ್ರೆ ಕೃಷ್ಣಪ್ಪ ಚೆನ್ನಾಗಿ ಅಚ್ಚುಕಟ್ಟಾಗಿ ಮಾಡಿ, ನನ್ನ ಜಮೀನೆಲ್ಲ ನೋಡಿಕೊಂಡು ಅಚ್ಚುಕಟ್ಟಾಗಿ ನಮ್ಮ ಹುಡುಗರಿಗೆ ಕೆಲವ್ರಿಗೆ ಗೊತ್ತಾಯ್ತದೆ, ಕೆಲವ್ರಿಗೆ ಗೊತ್ತಾಗಲ್ಲ. ಇದಕ್ಕೆಲ್ಲ ಏನು ಪಾಣಿ ಪಟ್ಟೆ ಏನು ಬೇಕೋ ವರ್ಷ ತೆಗೆದುಕೊಟ್ಟು ಜಮೀನು ನೋಡ್ಕೊಳಪ್ಪ, ನೀನು ನನ್ನ ತಮ್ಮನ ಥರ ಇದ್ದಿ ಅಂತ ಹೇಳಿದ್ರು ಅವರು. ಸರ್, ಅವರು ಎಷ್ಟು ಜಮೀನ ಇಲ್ಲಿ ಆಸ್ತಿ ಇತ್ತು ಸರ್ ಅವರಿಗೆ? ತೋಟದಲ್ಲಿ ಏನಿತ್ತು, ಜಮೀನಲ್ಲಿ ಏನೆಲ್ಲ ಬೆಳೀತಿದ್ರು ಅಂತ ನೀವೇ ನಿರ್ವಹಣೆ ಮಾಡ್ತಿದ್ರಲ್ಲ, ಹೇಗಿತ್ತು ಅಂತ? ಹೇಗಿತ್ತು ಅಂದರೆ ಅವ್ರದ್ದು 1 ಎಕರೆ ತೋಟದಲ್ಲಿ ತೆಂಗಿನ ಮರ, 1 ಎಕರೆನಲ್ಲಿ ರೇಷ್ಮೆ, 1 ಎಕರೆನಲ್ಲಿ ಭತ್ತ. ಈ 3 ಎಕರೆನೂ ಅವ್ರದ್ದು ಜಮೀನು ಇಷ್ಟೇ. ಅವ್ರ ಜಮೀನ ಮೇಲೆ ಆಸೆ ಪಡಲಿಲ್ಲ. ಜಮೀನ ಮೇಲೆ ಜಾಸ್ತಿ ಆಸೆ ಪಟ್ಟಿದ್ರೆ ಬೇಕಾದಷ್ಟು ಮಾಡ್ಬೋದಾಯಿತು, ಬೇಕಿಲ್ಲ ಅವರಿಗೆ ಜಮೀನು. ನೋಡೋರಿಲ್ಲ ಕೃಷ್ಣಪ್ಪ ನಮ್ಮದು ಜಮೀನುಗಳನ್ನ, ಯಾಕೆ ನಮಗೆ ಜಮೀನು ಅಂತ ಹೇಳೋರು ಅಷ್ಟೇ. ಸರ್, ಇನ್ನು ನೀವು ಚಿಕ್ಕ ವಯಸ್ಸಿನಿಂದಲೂ ಕೂಡ ಸರೋಜಾದೇವಿ ಅವ್ರನ್ನ ನೋಡಿದಂಥವ್ರು, ಹೇಗಿತ್ತು ಅವರ ಬಾಲ್ಯದ ದಿನಗಳು ಮತ್ತು ಊರಿಗೂ ಅವ್ರಿಗ ಸಂಬಂಧ ಹೇಗಿತ್ತು ಅಂತ? ಸ್ವಾಮಿ, ಅವರು ನಮ್ಮೂರಿನಲ್ಲೇ ಹುಟ್ಟಿ ಬೆಳೆದವರು ಒಪ್ಕೊಳ್ಳೋಣ. ಆದರೆ ನಾನು ಅವರು ಹುಟ್ಟಿದ್ದು ನಮಗೆ ಗೊತ್ತಿಲ್ಲ. ಅವ್ರಿಗಾಗಲೇ 87 ವರ್ಷ, ಸಾಧ್ಯವಿಲ್ಲ ನಾನು ಅದು ಹೇಳೋಕ್ಕೆ. ನಾವು ಚೆನ್ನಾಗೆ 35 ವರ್ಷದಿಂದ ಅವ್ರ ಜೊತೆಲಿ ತಿರುಗಾಡಿಕೊಂಡು ಅಚ್ಚುಕಟ್ಟಾಗಿದ್ದು. ಫಸ್ಟು ಬೆಂಗಳೂರಿಗೆ ಹೋದ್ರಂತೆ, ಅಲ್ಲಿಂದ ಮಡ್ರಾಸ್ಗೆ ಹೋದ್ರಂತೆ. ಅಲ್ಲೆಲ್ಲ ಚೆನ್ನೈನಲ್ಲಿ ಏನೇನೋ ವ್ಯವಹಾರ ಜಮೀನು ಮಾಡಿ MGR, ಶಿವಾಜಿ ಗಣೇಶನ್ ಇಂಥವ್ರ ಜೊತೆಲೆಲ್ಲ ಫಿಲಮ್ ಮಾಡಿ ಜೋರಾಗಿ ಅಲ್ಲಿಂದ ಪುನಃ ಬೆಂಗಳೂರಿಗೆ ಬಂದರು. ಬೆಂಗಳೂರಿನಲ್ಲಿ ಒಂದು ಬೇಕಾದಷ್ಟು ಸಂಪಾದನೆ ಮನೆಗಳು ಇವು ಕಟ್ಟಿಸಿದ್ರು. ಅಲ್ಲಿಂದ ನಮ್ಮೂರ ಕಡೆ ಕಣ್ಣು ಹಾಕಿದ್ರು. ಇಲ್ಲಿ ಒಂದು ದೊಡ್ಡ ಮನೆ ಕಟ್ಸಿದ್ರು. ಜೋರಾಗಿ ದೊಡ್ಡ ಮನೆ ಕಟ್ಸವ್ರೆ. ಇದೆಲ್ಲ ನೋಡ್ಕೊಂಡವ್ರೆ. ಯಾರಿಗೇ ಆದರೂ ತಮ್ಮ ಹುಟ್ಟೂರಿಗೆ ಏನಾದರೂ ಒಂದು ಮಾಡಬೇಕು ಅನ್ನೋದೊಂದು ಕನ್ಸರ್ನ್ ಇರ್ತದೆ. ಸರೋಜಾದೇವಿಯವರು ಹುಟ್ಟೂರಿಗೆ ಏನು ಕೊಟ್ಟಿದ್ದಾರೆ ಕೊಡುಗೆ? ಅವರ ಹುಟ್ಟೂರಿನ ಒಡನಾಟ ಹೇಗಿತ್ತು ಅಂತ? ಹುಟ್ಟ ಊರಿನಲ್ಲಿ ನಮ್ಮೂರಿಗೆ ಎಲೆಕ್ಟ್ರಿಕ್ ಇರಲಿಲ್ಲ. ಫಸ್ಟು ಸ್ಟಾರ್ಟಿಂಗು ಎಲೆಕ್ಟ್ರಿಕ್ಕ ಅವರೇ ಮಾಡಿದ್ದು, ಅವ್ರ ತಾಯಿ ಸೇರಿಕೊಂಡು ಮಾಡಿದ್ರು. ಎರಡನೇದಾಗಿ ನಮ್ಮೂರಿಗೆ ಪ್ರೈಮರಿ ಸ್ಕೂಲ್ ಇರಲಿಲ್ಲ. ಆಗ ಒಂದು ಸ್ಕೂಲ್ಗೆ ಸಪೋರ್ಟ್ ಮಾಡಿ ಸ್ಕೂಲ್ ಮಾಡಿಸ್ಕೊಟ್ರು, ಪ್ರೈಮರಿ. ಅದು ಬಿಟ್ಟ ಮೇಲೆ ಗುಂಡೂರಾವ್ನ ಕಾಲದಲ್ಲಿ ಹೈಸ್ಕೂಲ್ನ ಶಾಂಕ್ಷನ್ ಮಾಡಿಸಿ ಕೊಟ್ಟರು ನಮಗೆ. ಇದೊಂದು ಇಷ್ಟು ಉಪಕಾರ ಮಾಡಿದ್ರು. ಬಂದು ಜನಗಳಿಗೆ ಪ್ರೀತಿಯಾಗಿ ಮಾತಾಡ್ಸೋರು, ಅಷ್ಟು ಹೇಳಬಲ್ಲ ನಾವು. ಚೆನ್ನಾಗಿರೋರು. ಸರ್, ಒಟ್ಟಾರೆ ಹೇಳಬೇಕಂತ ಹೇಳಿದ್ರೆ ಇವತ್ತು ಸರೋಜಾದೇವಿಯವರು ನಮ್ಮ ಒಡನಿಲ್ಲ. ಇವತ್ತು ಅವರ ಅಂತಿಮ ವಿಧಿವಿಧಾನ ನಡೀತೆ. ಕೊನೆಯದಾಗಿ ಏನು ಹೇಳ್ತೀರಾ? ಕೊನೆಯದೇನಾಗಿ ನಾವು ಚೆನ್ನಾಗಿ ನಿಂತ್ಕೊಂಡು ನಾವೆಲ್ಲ ಮಾಡ್ತೀವಿ. ಊರಿನ ಜನ ಅಚ್ಚುಕಟ್ಟಾಗಿ ಮಾಡ್ತೀವಿ. ಅದಲ್ಲದೆ ಅವರಿಗೆ ಬೆಂಬಲ ಚೆನ್ನಾಗದೆ ಸರ್ಕಾರದ್ದು. ಅದ್ರ ಮೇಲೆ ನಾವು ಅವ್ರಂತಲೇ ಮಾಡಿಕೊಂಡು ಸಂತೋಷವಾಗಿ ಮಾಡಿಬಿಟ್ಟು ಮನೆಗೆ ಹೋಗ್ತೀವಿ. ಸೊ ಇದಿಷ್ಟು ಏನೋ ಅವರ ಕುಟುಂಬದ ಆಪ್ತರಾಗಿರ್ತಕ್ಕಂಥ ಕೃಷ್ಣಪ್ಪ ಅವ್ರ ಮಾತು. ಮತ್ತೊಬ್ಬರು